ಮುಚ್ಚಲ್ಪಡುತ್ತೆ. ಆ ಶೋಧನೆಯನ್ನು ಅನುಭವಿಸಿಕೊಂಡೇ ನೀನು ದೇವರಿಗಾಗಿ ನಿಲ್ಲುವಾಗ ಅವರು ಎಷ್ಟು ಎಂತವರಂತ ಕಂಡುಕೊಳ್ತಾರೆ. ಇಂಥದ್ರಲ್ಲೂ ನಿಂತಿದ್ದಾರೆ ಅಂತಂದ್ರೆ ಇವರು ದೇವರಿನ ಎಷ್ಟು ದೊಡ್ಡವರು ಒಂದಲ್ಲ ಒಂದು ದಿನ ಮಾತಾಡ್ತಾರೆ. ವಿರೋಧವಾಗಿ ಹೇಳುವವರನ್ನು ನೋಡಿ ಕುಗ್ಗಿ ಹೋಗಬೇಡ, ಈ ರೀತಿಯಾಗಿ ಧೈರ್ಯ ತಂದುಕೋ, ಹೆದರಬೇಡ, ಮನಸ್ಸಲ್ಲಿ ಹೆದರಬೇಡ. ಹಲ್ಲೆಲೂಯಾ, ಆಮೆನ್. ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ. ಆಮೇಲೆ ಯಾರ ಕಡೆ ಇರುವವರಿಗಿಂತ, ನಿನ್ನ ಮನೆ ಪಕ್ಕದಲ್ಲಿ ಮಾತಾಡುವ ಒಬ್ಬರಿಗಿಂತ, ಆಮೇಲೆ ಎಷ್ಟು ಮಾತ್ರ ನಿನಗೆ ವಿರುದ್ಧವಾಗಿ ಎದ್ದೇಳುವಂತ ಸೈತಾನನಿಗಿಂತ ನಮ್ಮ ಕಡೆ ಇರುವವರು ಎಷ್ಟು ದೊಡ್ಡವರು. ಇದು ಎಲೀಷನಿಗೂ ಮಾತ್ರವಲ್ಲ, ಇಲ್ಲಿರುವ ಪ್ರತಿಯೊಬ್ಬ ನೀತಿವಂತನಿಗೂ ಇದನ್ನು ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿರುವ ಪ್ರತಿಯೊಬ್ಬ ಪರಿಶುದ್ಧನಿಗೂ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸೇನೆ ನಮಗಾಗಿ ಕಾವಲಾಗಿದೆ. ಯಾವ ಮನುಷ್ಯನು, ಯಾವ ದುರಾತ್ಮನು ದೇವರ ಅಪ್ಪಣೆ ಇಲ್ಲದೆ ನಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ಒಂದೊಂದು ಕೂದಲನ್ನು ದೇವರು ಎಣಿಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರು ಏನು ಮಾಡಕ್ಕಾಗೋದಿಲ್ಲ. ಎಲೀಷನಿಗೆ ಬಂತು ನೋಡಿ ಆ ಧೈರ್ಯ, ಆ ಬಂಡು ಧೈರ್ಯ ನಮ್ಮಲ್ಲಿ ಇರಬೇಕು, ಆ ವೈರಾಗ್ಯ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಎಷ್ಟು ಮಾತ್ರ ಈ ಶೋಧನೆ ನನ್ನ ದೇವನಿಗೆ, ಎಷ್ಟು ಮಾತ್ರ ಈ ವೇದನೆ ನನ್ನ ದೇವನಿಗೆ, ಎಷ್ಟು ಮಾತ್ರ ಈ ಕಣ್ಣೀರು ನನ್ನ ದೇವನಿಗೆ. ನನ್ನ ಪಕ್ಷದಲ್ಲಿ ಇರುವವನು ದೊಡ್ಡವನು, ನನ್ನ ಪಕ್ಷ ಇರುವ ಸೇನೆ ದೊಡ್ಡದು. ಅದನ್ನು ನೋಡುವುದಕ್ಕೆ ಮುಂಚೆ ಎಲೀಷನು ಹೇಳ್ತಾನೆ, ಅವರ ಕಡೆಯಲ್ಲಿರೋರಿಗಿಂತ ನಮ್ಮ ಕಡೆ ಇರುವಂತ ಸೇನೆ ದೊಡ್ಡದು, ಹೆಚ್ಚಿನವರು. ಹಲ್ಲೆಲೂಯಾ. ಈಗಲೂ ಧೈರ್ಯ ತಂದುಕೊಡ್ರಿ. ನಿಮ್ಮ ಶೋಧನೆ, ನಿಮ್ಮ ವೇದನೆ, ನಿಮ್ಮ ಕಣ್ಣೀರಿಗಿಂತ ಯೇಸು ದೊಡ್ಡವನಾಗಿದ್ದಾನೆ. ನೀನಿರುವಂತ ಶೋಧನೆಯನ್ನು ಸಾಕ್ಷಿಯಾಗಿ ಬದಲಾವಣೆ ಮಾಡಿಕೊ. ನೀನೇ ನೀನು ಸಾಕ್ಷಿಯಾಗಿರು ಮೊದಲು. ಹಲ್ಲೆಲೂಯಾ ಅಂತ ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ